ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕವಿತಾ. ಎಲ್ಲರೂ ಕೇಳ್ತಾ ಇದ್ರಿ ಹೋಗ್ಬೇಕಾದ್ರೆ ಅಣ್ಣ ಜರ್ನಿ ವಿಡಿಯೋ ಮಾಡಿ ಯಾವ ರೀತಿ ಇರುತ್ತೆ ಅವರು ಪ್ರಿಪ್ರೇಷನ್ ಎಲ್ಲ ಅಂತ. ಸೊ ನಾನಿವತ್ತು ಅದೇ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಸಾಧ್ಯ ಆದರೆ ನಾನು ರೈಲ್ವೆ ಸ್ಟೇಷನ್ವರೆಗೂ ಹೋಗಿ ನಾನು ಫುಲ್ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ನಾನು ಮನೇಲೆಲ್ಲ ಯಾವ ರೀತಿ ತಯಾರಿ ಇತ್ತು ಅನ್ನೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಅವರ ಡ್ರೆಸ್ನೆಲ್ಲ ಐರನ್ ಮಾಡಿ ಇಟ್ಕೋತಾ ಇದ್ದಾರೆ. ಹೋಗ್ತಾ ಇರೋದು ಹೊಸ ಜಾಗ ಆಗಿರೋದ್ರಿಂದ ಅಲ್ಲಿ ಯಾವ್ಯಾವ ರೀತಿ ಇರುತ್ತೋ ವಾತಾವರಣ ಗೊತ್ತಿಲ್ಲ. ಅಂಗಡಿ ಇರುತ್ತೋ ಅಥವಾ ಅಲ್ಲೆಲ್ಲ ಏನೇನು ಇರುತ್ತೋ ಇಲ್ಲೋ ಒಂದು ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಯಾಕಂದರೆ ಇಂಟರ್ವ್ಯೂಗೆಲ್ಲ ನೀಟಾಗಿ ಡ್ರೆಸ್ ಸೆನ್ಸ್ ಎಲ್ಲ ನೀಟಾಗಿರಬೇಕಲ್ಲ. ಆಲ್ಮೋಸ್ಟು ಇವತ್ತಿನ ವಿಡಿಯೋ ಎಲ್ಲ ಅವರೇ ಮಾಡಿರೋದು. ಪಾಪ ಎಲ್ಲ ಜೋಡಿಸ್ಕೊತಾ ಪೂರಾ ವಿಡಿಯೋ ಅವರೇ ಶೂಟ್ ಮಾಡಿದ್ದು. ಯಾಕಂದರೆ ನಾನು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೆ. ಹಾಗಾಗಿ ಅವರು ವಿಡಿಯೋ ಅವರೇ ಮಾಡ್ಕೊಂಡಿದ್ದಾರೆ. ಎಲ್ಲ ನನಗೆ ಹೆಲ್ಪ್ ಆಗಲಿ ಅಂತ ಎಲ್ಲ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ನೋಡಿ ಶೂಸ್ ಎಲ್ಲ ಯಾವ ರೀತಿ ಜೋಡಿಸ್ಕೋತಾರೆ ಅಂತ. ತುಂಬ ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಬ್ಯಾಗ್ನ ಪ್ಯಾಕ್ ಮಾಡೋದಂತ ಹೇಳ್ಬೇಕಂದ್ರೆ ಆರ್ಮಿಯವರೇ ಇರಬೇಕು. ಯಾಕಂದರೆ ಅವ್ರಿಗೆ ಯಾವ ವಸ್ತುನ ಎಲ್ಲಿ ಯಾವ ಥರ ಇಡಬೇಕು ಅನ್ನೋದು ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ಚಿಕ್ಕ ಬ್ಯಾಗಲ್ಲಿ ಎಷ್ಟೆಲ್ಲ ಅವರು ಪ್ಯಾಕ್ ಮಾಡ್ತಾರೆ ಅಂತ ನೀವೇ ನೋಡಿ. ಪ್ರತಿಯೊಂದು ಬಟ್ಟೆ ಆಲ್ಮೋಸ್ಟು 2-3 ವರ್ಷಕ್ಕೆ ಆಗುವಷ್ಟು ಬಟ್ಟೆಗಳೆಲ್ಲ ಅವ್ರ ಡ್ರೆಸ್ಗಳಾಗಿರ್ಬೋದು, ಶೂಗಳು ಮತ್ತು ನಾರ್ಮಲ್ ಶೂಗಳು, ಸ್ಲಿಪ್ಪರ್ಗಳು ಪ್ರತಿಯೊಂದೂ ಎಲ್ಲ ಆ ಬ್ಯಾಗಲ್ಲೇ ಹಾಕ್ತಾರೆ ಅವರು. ಎಷ್ಟು ಫಟಾಫಟ್ ಅಂತ ಜೋಡಿಸ್ತಾರೆ, ನೀವೇ ನೋಡ್ತಾ ಇರ್ಬೋದು. ಅವರು ಕೇಳಿದ್ದೆಲ್ಲ ನಾನು ತೆಗ್ದು ಕೊಡ್ತಾ ಇದ್ದೆ. ಅವ್ರು ಹಾಗೆ ವಿಡಿಯೋ ಮಾಡ್ಕೋತಾ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರು.
ಜಾಸ್ತಿ ಏನು ತಿಂಡಿ ಎಲ್ಲ ಏನು ಮಾಡ್ಕೊಡ್ಬೇಡ, ನನಗೆ ಅದು ತೊಗೊಂಡೋಗೋಕ್ಕಾಗಲ್ಲ, ಲಗೇಜ್ ಬೇರೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿಕೊಡೋದು. ಹಾಗಾಗಿ ಈ ಸಲ ನಾನು ಬರೀ ರವೆ ಉಂಡೆ, ಖಾರದ ಪುರಿ ಮತ್ತು ಹಾಗೆ ತಂಬಿಟ್ಟು ಮಾಡಿದ್ದೆ ಹಬ್ಬದಲ್ಲಿ. ಅದು ಕೂಡ ಅವರೇನು ತಿಂದಿರಲಿಲ್ಲ, ಸೊ ಅದನ್ನು ಸ್ವಲ್ಪ ಕೊಡೋಣ ಅಂತ ಹೇಳಿ ರೆಡಿ ಮಾಡಿದೆ. ಕರ್ಜಿಕಾಯಿ ಎಲ್ಲ ಮಾಡಬೇಕು ಅಂದ್ಕೊಂಡೆ, ಬಟ್ ಬೇಡ, ಅವರು ಅವೆಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತಂದರು. ಹಾಗಾಗಿ ಜಾಸ್ತಿ ಏನು ತಿಂಡಿ ಮಾಡಿಕೊಡ್ಲಿಲ್ಲ ನಾನು. ಯಾಕಂದರೆ ಸೂಟ್ ಕೇಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವ್ರ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ. ಈ ಸಲ ಸೂಟ್ ಕೇಸ್ ನಾನು ಬಟ್ಟೆ ಎಲ್ಲ ತಗೊಂಡು ಅದರಲ್ಲೇ ಇಟ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಬ್ಯಾಗಲ್ಲೇ ಅದೆಲ್ಲ ತಗೊಂಡೋಗೋ ರಿಸ್ಕ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ತಿಂಡಿ ಮಾಡಿ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಪೂರ್ತಿಯಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಸಾಕು ಇಷ್ಟವರಿಗೆ ಜರ್ನಿ ಮಾಡಬೇಕಾದ್ರೆ ಟ್ರೈನಲ್ಲೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಗರಂ ಗರಮ್ ಆಗಿ ಬಂದಿದೆ. ಇದನ್ನು ನೀಟಾಗಿ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಟೈಟಾಗಿ ಕಟ್ಬಿಟ್ರೆ ಅದು ಹಾಗೇ ಇರುತ್ತೆ, ಚೆನ್ನಾಗಿ ಮೆತ್ತಗೆಲ್ಲ ಆಗಲ್ಲ. ಹಾಗಾಗಿ ನೀಟಾಗಿ ಅದನ್ನು ನಾವು ಮಾಡಬೇಕಾದ್ರೇ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಬೇಕದು, ಆವಾಗ ಚೆನ್ನಾಗಿ ಗರಂ ಗರಮ್ ಆಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಗರಂ ಗರಮ್ ಆಗಿದೆ. ಸೊ ಇದನ್ನು ಈಗ ಪ್ಯಾಕ್ ಮಾಡಲಿಕ್ಕೆ ಅವ್ರಿಗೆ ಕೊಟ್ಬಿಡ್ತೀನಿ. ಅದು ಬಟ್ಲು ತತ್ತೀನಿ ರೀ, ನಾನು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಕಂಡ್ರಿ ಮೊಬೈಲ್. ನಮ್ಮ ಮನೆಯವರು ಇವಾಗ ನನಗೆ ಉಡಿ ತುಂಬುತ್ತಿದ್ದಾರೆ. ನನ್ನನ್ನು ಗಂಡನ ಮನೆ ಕಳಿಸ್ತಿದ್ದಾರೆ. ತವ್ರ ಮನೆಯಿಂದ ನಾನು ಇವಾಗ ಗಂಡನ ಮನೆಗೆ ಹೊರಟಿದ್ದೀನಿ. ಸಾಕು ಬಿಡು, ಇಷ್ಟೇ ನಮಗೆ, ನಂಗೆ ಇಷ್ಟ ಸಾಕು. ಸಾಕು ಬಿಡು, ಏನೋ ಬೇಡ. ನಿಮಗೆ ಮೊದಲು ಅಯ್ಯೋ ಸಾಕು ಬಿಡವ. ಅಯ್ಯೋ ಅದಿಷ್ಟ ಇದೆಲ್ಲ ಕೊಡ್ಲಾ? ಇದನ್ನೇನು ಕೊಟ್ಟಿದ್ದೀಯ? ಅದು ಇದ್ರೊಳಗೆ ಹಾಕ್ತಾ ಇರ್ತೀರ ನೋಡಿ, ಇಡ್ಸುತ್ತೇನೆ. ಬಿಡತ್ತಾಗಿ ಇಡ್ಸಲ್ಲ, ಬಿಡತ್ತಾಗಿ ಕೊಡತ್ತಾಗಿ ಇನ್ನೆಲ್ಲ ಯಾವನ ಮುಗಿತಾ ತರಬೇಕು. ಬೇಡ ಬಿಡು, ಹೊಡೆದೋಗುತ್ತೆ. ಚೆನ್ನಾಗವ. ಚೆನ್ನಾಗಿದ್ದದಕ್ಕೆ ತಾನೇ ಅಲ್ವೇ ನಾವು ತಿಂತಿರೋದು. ಪ್ಯಾಕಿಂಗ್ ಎಲ್ಲ ಮುಗೀತು. ಟೋಟಲ್ 3 ಬ್ಯಾಗ್ ಆಗಿದೆ. ಒಂದು ಸ್ಲೀಪಿಂಗ್ ಬ್ಯಾಗು ಮತ್ತು ಇನ್ನೊಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಬ್ಯಾಗಲ್ಲಿ ಅವರು ಜರ್ನಿ ಮಾಡ್ಲಿಕ್ಕೆ ಬೇಕಾಗಿರೋ ಅಂಥದ್ದೆಲ್ಲ ಇಟ್ಕೊಂಡಿದ್ದಾರೆ. ಸೊ ನಾವಿಲ್ಲ ಹಾಗೆ ಒಂದು ಸಲ ಓಡಾಡ್ಕೊಂಡು ಬರೋಣ, ಎಲ್ಲ ಸುತ್ತಾಡ್ಕೊಂಡು ಅಂತ ಹೊರಟಿದ್ವಿ. ಅಷ್ಟರೊಳಗೆ ಟೈಮ್ ಆಯಿತು, 8:15 ಟ್ರೈನ್ ಇತ್ತು. ಸೊ ಅಣ್ಣ ಕೂಡ ಬಂದು ಕರ್ಕೊಂಡು ಹೊರಡ್ತಾ ಇದ್ದಾರೆ.
ಇಲ್ಲಿರೋರೆಲ್ಲ ನೆಕ್ಸ್ಟ್ ಇನ್ನೊಂದು 2-3 ದಿನದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಹೋಗೋದು. ಸೊ ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಎಲ್ಲರೂ ಮಾತಾಡಿಸಿ ಎಲ್ಲರೂ ಬಂದಿದ್ರು ಕಳ್ಸೋಕ್ಕೆ. ನಮಗೆ ಎಷ್ಟು ಕ್ಲೋಸ್ ಆಗಿರ್ತಾರಲ್ಲ ಅಂಥವರೆಲ್ಲ ಬಂದು ಮಾತಾಡ್ಸಿದ್ರು. ನಾವು ಅಲ್ಲಿಂದ ರೈಲ್ವೆ ಸ್ಟೇಷನ್ನಿಗೆ ಮತ್ತೆ ಟ್ರೈನಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೊರಟ್ವಿ. ಇನ್ನು ಅರ್ಧ ಗಂಟೆ 3/4 ಗಂಟೆ ಇತ್ತು ಅಷ್ಟೇ. 8:15 ಇತ್ತಲ್ಲ ಟ್ರೈನು. ಹಾಗಾಗಿ ಸ್ವಲ್ಪ ಬೇಗ ಬೇಗ ಹೋಗೋಣ, ಮತ್ತು ಟ್ರಾಫಿಕ್ ಏನಾದರೂ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಸ್ಪಿಟಲ್ ಮೇಲೆ ಟ್ರೈನ್ ಆಲ್ರೆಡಿ ಬಂದಿತ್ತು. ಸೊ ಇವಾಗ ಲಗೇಜ್ನೆಲ್ಲ ಒಳಗಡೆ ಇಟ್ಟು ಸ್ವಲ್ಪ ಹೊತ್ತು ಇನ್ನೊಂದು 1/4 ಗಂಟೆ ಇತ್ತು, ಹಾಗೆ ಮಾತಾಡೋಣ ಬನ್ನಿ ಅಷ್ಟರೊಳಗೆ ಲಗೇಜ್ ಇಟ್ಬರೋಣ ಅಂತ. ಯಾಕಂದ್ರೆ ಈ ವರ್ಷ ಇಲ್ಬೇಕಾದ್ರೆ ಮುಂದಿನ ವರ್ಷ ಫಸ್ಟ್ ಬರ್ತೀರಿ ಎಲ್ಲ ಕಂಪ್ಲೀಟ್ ಮಾಡ್ಕೊ. ಲೀಕಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊ. ಅಷ್ಟರಲ್ಲಿ ಆಚೆ ಬಂದು ಅವ್ರಿಗೆ ಕಾಫಿ ಎಲ್ಲ ಕೊಡಿಸಿ ಇದು ಮಾಡೋ ಅಷ್ಟೊತ್ತಿಗೆ ಟ್ರೈನ್ ಪಾಸ್ ಆಗಕ್ಕೆ ನಿಲ್ತು. ಅಷ್ಟೊತ್ತರೆಗೂ ಅಳಬಾರ್ದು ಅಂದ್ಕೊಂಡಿದ್ದೆ. ಕೊನೆ ಟೈಮಲ್ಲಿ ತುಂಬ ಅಳು ಬರುತ್ತೆ, ಅದು ಹೇಳೋಕ್ಕೆ ಆಗಲ್ಲ, ತುಂಬ ಬೇಜಾರಾಗುತ್ತೆ. ಒಬ್ಬ ತಾಯಿ ಮಗುನ ಬಿಟ್ಟೋಗ್ಬೇಕಾದ್ರೆ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗಿಬಿಡುತ್ತೆ. ತುಂಬ ಕಷ್ಟ ಜೀವನ ಅನ್ನೋದು, ತುಂಬ ಕಷ್ಟ. ಅವರು ಲಾಸ್ಟ್ ಅದು ನಾವು ಮರೆಯಾಗೋರ್ಗು ನೋಡ್ತಾನೇ ಇದ್ದರು ನಾನು ಇನ್ನೂ ಅಳ್ತಾ ಇದ್ದೀನೋ ಏನು ಮಾಡ್ತಾಯಿದ್ದೀನಿ ಅಂತ. ಈಗಲೂ ಕೂಡ ಪ್ರೆಸೆಂಟಲ್ಲಿ ನನಗೆ ವಾಯ್ಸ್ ಕೊಡಬೇಕಾದ್ರೆ ಆ ವಿಡಿಯೋ ನೋಡಿದಾಗೆಲ್ಲನೂ ಅಷ್ಟೇ ಅಳು ಬರುತ್ತೆ. ಆರ್ಮಿಯವ್ರ ಜೀವನ ಹೇಗೆ ಅಂದರೆ ವರ್ಷಕ್ಕೆ 1 ಸಲ ಬರೋದು ಅಥವಾ ವರ್ಷಕ್ಕೆ 2 ಸಲ ಬರೋದು ಮಾಡ್ತಾರೆ. ಬಂದಿರೋದು 15 ದಿನ 1 ತಿಂಗಳು ರಜದಲ್ಲಿ ಅವರು ಇರೋ ಖುಷಿನೆಲ್ಲ ಅದರಲ್ಲೇ ಅನುಭವಿಸ್ಬೇಕು. ಇನ್ನು ಬಾಕಿ ದಿನ ಎಲ್ಲ ಬರೀ ನೋವೇ ಇರುತ್ತೆ ಅವ್ರಿಗೆ. ಅವ್ರನ್ನ ಕಳಿಸಿ ಮನೆಗೆ ಬಂದ್ವಿ ನಾವು. ಸೊ ನೋಡ್ತಾ ಇರ್ಬೋದು ಮನೆಯೆಲ್ಲ ಖಾಲಿ ಖಾಲಿ. ಅವ್ರು ಕೂತಿದ್ದ ಜಾಗ, ನಿಂತಿದ್ದು, ಓಡಾಡ್ತಿದ್ದು, ಯಪ್ಪ ಎಷ್ಟು ಏನೋ ಒಂಥರ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ದೀನಿ, ಏನೂ ಕ್ಲೀನ್ ಮಾಡಿಲ್ಲ. ಇನ್ನೂ 1 ದಿನ ಏನೂ ಕ್ಲೀನ್ ಮಾಡೋದು ಇಲ್ಲ ನಾನು. ಏನೇ ಅಂದ್ರೂ ಮನೇಲಿ ಯಾರೂ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಸೊ ಏನೂ ಮಾಡೋಂಗಿಲ್ಲ, ಎಲ್ಲ ಅದನ್ನು ಜೀವನದಲ್ಲಿ ತಗೊಳ್ತಾ ಜೀವನ ಸಾಗಿಸ್ಕೊತಾ ಹೋಗಬೇಕು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.